ಈ ಮೀಟಿಂಗ್ ಇದ್ದಕ್ಕಿದ್ದಾಗೆ ಅರೇಂಜ್ ಆಯಿತು. ಇನ್ಫ್ಯಾಕ್ಟ್ ಟ್ರಂಪ್ ಕಡೆಯಿಂದನೇ ಇದಕ್ಕೆ ಪ್ರಸ್ತಾಪ ಬಂದದ್ದು. ಟ್ರಂಪ್ ಒಂದು ಹೆಜ್ಜೆ ಮುಂದೆ ಹೋದ್ರೆ, ಅಂದ್ರೆ ಯುದ್ಧದ ಹಾದಿಯಲ್ಲಿ ನಾವು 4 ಹೆಜ್ಜೆ ಮುಂದೆ ಹೋಗ್ತೀವಿ ಅಂತ ಪುತಿನ್ ತೋರಿಸ್ಕೊಟ್ರು. ಪುತಿನ್ ಬಂದಿದ್ದಾರೆ, ಅವ್ರ ತಲೆ ಮೇಲೆ B-52 ಬಾಂಬರ್ಸ್, F-22 ಬಾಂಬರ್ಸ್ ಅವು ಹಾರಾಡಿದ್ವು. ಪೂತಿನ್ ಪ್ಲೇನ್ ಲ್ಯಾಂಡ್ ಆದಾಗ ಅಲ್ಲಿ ಅವ್ರಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಸಿದವ್ರು ಯಾರು? ಪೂತಿನ್ ಅವ್ರನ್ನ ನಾನು ದೊಡ್ಡದಾಗಿ ವೆಲ್ಕಮ್ ಮಾಡಬೇಕು, ಜೊತೆಗೆ ನನ್ನ ಸಾಮರ್ಥ್ಯವನ್ನು ತೋರಿಸಬೇಕು ಅಂತ. ಟ್ರಂಪ್ ಅವರ ಯಾವುದೇ ಮಾತುಗಳನ್ನ ಪೂತಿನ್ ಒಪ್ಪಿಕೊಳ್ಳಿಲ್ಲ. ಅವ್ರದ್ದು ಒಂದೇ ಮಾತು, ಯುಕ್ರೇನ್ ನ್ಯಾಟೋಗೆ ಸೇರಬಾರದು. ಯುಕ್ರೇನ್ನ ಹಿತಾಸಕ್ತಿಗಳನ್ನ, ನ್ಯಾಟೋದ ಹಿತಾಸಕ್ತಿಗಳನ್ನ ಎರಡನ್ನೂ ಸಹ ಟ್ರಂಪ್ ಬಲಿ ಕೊಡೋದಕ್ಕೂ ಸಿದ್ಧ ಆಗಿದ್ರು. ನಾವು ಮತ್ತೆ ಭೇಟಿಯಾಗುವ ಮೈ ಫ್ರೆಂಡ್ ವ್ಲಾದಿಮಿರ್ ಅಂದಾಗ, ಎಸ್ ವಿಲ್ ಮೀಟ್ ಇನ್ ರಷ್ಯಾ. ಆದ್ರೂ ನಾವು ಒಂದು ಒಟ್ಟಾರೆಯಾಗಿ ನಾವು ಇದನ್ನ ನೋಡೋದಾದ್ರೆ, ಯಾರಿಗೆ ಅನುಕೂಲ ಆಯಿತು ಅಂತ ನೋಡಬೇಕಾದ್ರೆ ಈ ಮೀಟಿಂಗ್ ಯಾರಿಗೆ ಬೇಕಾಗಿತ್ತು ಅನ್ನೋದನ್ನ ನಾವು ಫಸ್ಟ್ ನೋಡಬೇಕು ನಾವು. ಆಯ್ತಾ? ಇದನ್ನ ನೋಡಿ, ನಾವು ಅದು ಗಮನಿಸಿದ ಹಾಗೆ ಈ ಮೀಟಿಂಗ್ ಇದ್ದಕ್ಕಿದ್ದಾಗೆ ಅರೇಂಜ್ ಆಯಿತು. ಇನ್ಫ್ಯಾಕ್ಟ್ ಟ್ರಂಪ್ ಕಡೆಯಿಂದನೇ ಇದಕ್ಕೆ ಪ್ರಸ್ತಾಪ ಬಂದದ್ದು. ಸ್ಟೀವ್ ವಿಟ್ಕಾಫ್ ಅವ್ರನ್ನ ಕಳಿಸಿ. ಯಾಕಂತ ಹೇಳಿದ್ರೆ ಟ್ರಂಪ್ ಏನೋ ಬಹಳ ದೊಡ್ಡದಾಗಿ ಥ್ರೆಟನ್ ಮಾಡ್ತಾ ಇದ್ರು, ನ್ಯೂಕ್ಲಿಯರ್ ಸಬ್ಮೀರ್ನ ಕಳಿಸ್ತೀನಿ ರಷ್ಯನ್ ವಾಟರ್ ಎಂತೆಲ್ಲ ಮಾಡಿದ್ರು. ಮತ್ತೆ ಆಕ್ಚುಲಿ ಅಲ್ಲಿ ರಷ್ಯಾ ಉಗ್ರವಾಗಿ ಪ್ರತಿಭಟಿಸ್ತು. ಇವನ್ ಮೆದ್ವೆದೇವ್ ಅವರು ಸಹ ಆಕ್ಚುಲಿ ಟ್ರಂಪ್ಗೆ ಎದುರೇಟ್ ಕೊಟ್ರು. ಮತ್ತೆ ಪುತಿನ್ ರಷ್ಯಾವನ್ನ INF ಟ್ರೀಟಿಯಿಂದ, ಅಂದ್ರೆ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಮಿಸೈಲ್ಸ್, ಆ ಟ್ರೀಟಿಯಿಂದ ಹೊರಗೆ ತಗೊಂಡೋದ್ರು. ಹೀಗಾಗಿ ಏನಾಗಿದೆ, ಟ್ರಂಪ್ ಒಂದು ಹೆಜ್ಜೆ ಮುಂದೆ ಹೋದ್ರೆ, ಅಂದ್ರೆ ಯುದ್ಧದ ಹಾದಿಯಲ್ಲಿ ನಾವು 4 ಹೆಜ್ಜೆ ಮುಂದೆ ಹೋಗ್ತೀವಿ ಅಂತ ಪುತಿನ್ ತೋರಿಸ್ಕೊಟ್ರು. ಇನ್ಫ್ಯಾಕ್ಟ್ ಆಗ ಟ್ರಂಪ್, ಎಲ್ಲರೂ ಹೇಳೋ ಹಾಗೆ, ಟ್ರಂಪ್ ಚಿಕನ್ಡ್ ಔಟ್. ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಅನ್ನೋ ತರ ಟ್ರಂಪ್ ಚಿಕನ್ಡ್ ಔಟ್. ಹೀಗಾಗಿ ಅವರ ಅದು ಆ ಮೀಟಿಂಗ್ ಅದನ್ನ ಕೇಳ್ಕೊಂಡದ್ದು. ಆ ಮೀಟಿಂಗು ಸಹ ಒಂದು ಪೂರ್ವಭಾವಿಗೆ ಏನಾಯ್ತು ಅಂತ ಹೇಳಿದ್ರೆ, ಒಂದು ಸೈಕಲಾಜಿಕಲ್ ಪ್ರೆಷರ್ ಅನ್ನ ಪೂತಿನ್ ಯಾವ ರೀತಿ ಬಿಲ್ಡಪ್ ಮಾಡಿದ್ರು ಅನ್ನೋದಕ್ಕೆ ಒಂದು ಮಾತನ್ನ ನಾನು ಹೇಳ್ತೀನಿ. ವಿಟ್ಕಾಫ್ಗೆ ಪೂತಿನ್ ಅಂದ್ರೆ ರಷ್ಯನ್ ಟೀಮ್ ಇಂದ ಒಂದು ಮೆಡಲ್ ಕೊಡಲಾಯಿತು. ಈ ಮೆಡಲ್ ಯಾಕಾಗಿ ಅಂತ ವಿಟ್ಕಾಫ್ ಕೇಳಿದ್ರು. ಆಯ್ತಾ? ಸ್ಟೀವ್ ವಿಟ್ಕಾಫ್, ಟ್ರಂಪ್ದು ರೆಪ್ರೆಸೆಂಟೇಟಿವ್. ಆಗ ಅವ್ರು ಹೇಳಿದ್ರು, ನಿಮ್ಮ ಅಂದ್ರೆ ಅಮೆರಿಕಾದ CIA ಆಫೀಸರ್ ಒಬ್ಬರ ಮಗ, 22-23 ವರ್ಷದ ಮಗ ಯುಕ್ರೇನ್ನಲ್ಲಿ ಅವರ ಸೈನ್ಯ ಜೊತೆ ಸೇರ್ಕೊಂಡು ನಮ್ಮ ವಿರುದ್ಧ ಹೋರಾಡ್ದ, ಅವನ ನಾವು ಕೊಂದು ಹಾಕಿದ್ದೀವಿ. ಆದರೂ ಸಹ ಆತನ ಒಂದು ಧೈರ್ಯಕ್ಕೆ, ಯುಕ್ರೇನಿಯನ್ನರ ಪರವಾಗಿ ಹೋರಾಡುವಂತ ಆತನ ಒಂದು ನಿಷ್ಠೆ ಮತ್ತು ಶೌರ್ಯಕ್ಕೆ ನಾವು ಗೌರವ ಕೊಡಲೇಬೇಕು. ಅದಕ್ಕೀಗ ಆತನಿಗೆ ನಾವು ಒಂದು ಮೆಡಲ್ ಕೊಡ್ತಾ ಇದ್ದೀವಿ, ನಿಮ್ಮ ಕೈ ಕೊಡ್ತಾ ಇದ್ದೀವಿ ಅಂತ. ಅಂದ್ರೆ ಎಂತ ಮೆಸೇಜ್ ಅನ್ನ ಪುತಿನ್ ಕನ್ವೆ ಮಾಡೋದಕ್ಕೆ ಹೋದ್ರು ಟ್ರಂಪ್ಗೆ ಈ ಪದಕದ ಮೂಲಕ, ನೀವು ಅರ್ಥ ಮಾಡ್ಕೊಳ್ಳಿ. ಅವಾಗ ರಿಪೋರ್ಟ್ ಹೇಳ್ತದೆ, ವಿಟ್ಕಾಫ್ ಅದನ್ನ ಎಸ್ದು ಬಿಟ್ರು ಅಂತ. ಬಹುಶಃ ಎಸ್ದಿರ್ಲಾರ್ದು ಮೇಜಿನ ಮೇಲೆ ಇಟ್ಟಿರ್ಬೇಕು. ಆಯ್ತಾ? ಇದು ಇನ್ ಪೂರ್ವಭಾವಿ ಮೀಟಿಂಗಿಗೆ ಪೂರ್ವಭಾವಿಯಾಗಿ ಪುತಿನ್ ತೋರಿಸಿದಂತ ಒಂದು ನೀತಿ. ಆಯ್ತಾ? ಮತ್ತೆ ಮೀಟಿಂಗ್ ನಲ್ಲಿ ಅಲ್ಲಿ ಏನಾಯ್ತು, ಟ್ರಂಪ್ ಕಡೆಯಿಂದ ಎರಡು ವಿರೋಧಾಭಾಸದ ಭಾವನೆಗಳನ್ನ ಆ ಮೀಟಿಂಗ್ ಅಲ್ಲಿ ತೋರಿಸಿದ್ರು. ಒಂದು, ಪುತಿನ್ ಬಂದಿದ್ದಾರೆ, ಅವ್ರ ತಲೆ ಮೇಲೆ B-52 ಬಾಂಬರ್ಸ್, ಅಂದ್ರೆ ಇರಾನ್ಗೆ ಬಂದು ಮೊನ್ನೆ ಬಾಂಬ್ ಹಾಕಿದ್ವಲ್ಲ, 17,000 ಕಿಲೋಮೀಟರ್ ದೂರ ಹಾರ್ಕೊಂಡು ಬಂದು, ಆ B-2 ಬಾಂಬರ್ಸ್, F-22 ಬಾಂಬರ್ಸ್ ಅವು ಹಾರಾಡದು. ಅದೇ ಸಮಯದಲ್ಲಿ ಪೂತಿನ್ ಪ್ಲೇನ್ ಲ್ಯಾಂಡ್ ಆದಾಗ ಅಲ್ಲಿ ಅವ್ರಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಸಿದವ್ರು ಯಾರು? ಅಮೆರಿಕನ್ ಸೋಲ್ಜರ್ಸ್. ಅಂದ್ರೆ ಅಮೆರಿಕನ್ ಸೋಲ್ಜರ್ಸ್ ನಡು ಬಗ್ಗಿಸಿ ಪೂತಿನ್ಗೆ ರೆಡ್ ಕಾರ್ಪೆಟ್ ಹಾಸ್ತಾ ಇದ್ದಾರೆ. ಮೇಲೆ B-52 ಮತ್ತೆ F-22 ಬಾಂಬರ್ಸ್ಗಳು ಹಾರ್ತಾ ಇವೆ. ಅಂದ್ರೆ ಟ್ರಂಪ್ ವಾಸ್ ಕನ್ಫ್ಯೂಸ್ಡ್. ಒಂದು, ಪೂತಿನ್ ಅವ್ರನ್ನ ನಾನು ದೊಡ್ಡದಾಗಿ ವೆಲ್ಕಮ್ ಮಾಡಬೇಕು, ಅದು ಒಂದು, ಜೊತೆಲಿ ನನ್ನ ಸಾಮರ್ಥ್ಯವನ್ನು ತೋರಿಸ್ಬೇಕು ಅಂತ. ಮತ್ತೆ ಮೀಟಿಂಗ್ ನಡೀತು, 2.25 ಗಂಟೆ ನಡೀತು ಮೀಟಿಂಗ್. ಮೀಟಿಂಗ್ ಆದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪೂತಿನ್ 8 ನಿಮಿಷ ಮಾತಾಡಿದ್ರು, ಟ್ರಂಪ್ 4 ನಿಮಿಷ ಮಾತಾಡಿದ್ರು. ಆಮೇಲೆ ಲಂಚ್ ಇಲ್ಲ, ಟ್ರಂಪ್ ವಾಪಸ್ಸು ಓಡ್ ಹೋದ್ರು, ನೇರ ಹೋಗಿ ಫಾಕ್ಸ್ ನ್ಯೂಸ್ ಮುಂದೆ ಕೂತ್ಕೊಂಡ್ರು. ಅದಕ್ಕೂ ಇನ್ಫ್ಯಾಕ್ಟ್ ಈ ಒಂದು ಒಂದಿನ ಮೊದಲೇ ಟ್ರಂಪ್ ಹೇಳಿದ್ರು, ಈ ಮೀಟಿಂಗ್ ಒಂದರಿಂದನೇ ನಾವೆಲ್ಲವನ್ನೂ ಸಾಧಿಸ್ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ, ಆದ್ರೆ ಈ ಮೀಟಿಂಗ್ ನಂತರ ನಾವು ಮತ್ತೊಂದು ಮೀಟಿಂಗ್ ಮಾಡಬೇಕಾಗತ್ತೆ. ಟ್ರಂಪ್ಗೆ
ಟ್ರಂಪ್ಗೆ ಗೊತ್ತಾಗಿತ್ತು, ಸೂಚನೆ ಸಿಕ್ಕಿತ್ತು. ಅಂದ್ರೆ ಪೂರ್ತಿ ಅದ್ರ ಮೀಟಿಂಗ್ ಮಾಡೋದಕ್ಕೆ ನಾನೇ ಕರೆದಿದ್ದೀನಿ, ಹೊರಟಿದ್ದೀನಿ, ಆದ್ರೆ ಮೀಟಿಂಗ್ ಪೂರ್ತಿಯಾಗಿ ಯಶಸ್ಸಾಗೋದಿಲ್ಲ ಆಯ್ತಾ ಅಂತ ಗೊತ್ತಿತ್ತು. ಹೀಗಾಗಿ ಇನ್ನೊಂದು ಮೀಟಿಂಗ್ ಆಗ್ಬೇಕಾಗತ್ತೆ ಅಂತ ಮೊದಲೇ ಹೇಳ್ಬಿಟ್ರು. ಅದೊಂಥರ ಆಂಟಿಸಿಪೇಟರಿ ಬೇಲ್ ತಗೊಂಡಂಗೆ ಜಗತ್ತಿನ ಮುಂದೆ. ಆಯ್ತಾ, ತಗೊಂಡ್ರು. ಅಲ್ಲಿ ಫಾಕ್ಸ್ ನ್ಯೂಸ್ ಅಲ್ಲಿ ಅದು ಹೋಗಿ ಕೂತ್ಕೊಂಡು ನಾವು ಅಚೀವ್ ಮಾಡಿದ್ವಿ, ಐ ಆಮ್ ವೆರಿ ಹ್ಯಾಪಿ ಮೈ ಫ್ರೆಂಡ್ ವ್ಲಾದಿಮಿರ್ ಎಲ್ಲವನ್ನೂ ಹೇಳಿದ್ರು. ಆದ್ರೆ ಅಲ್ಲಿ ಇನ್ನು ಕೆಲವು ಆಕ್ಚುಲಿ ಆನಂತರ ನಮಗೆ ವಿಷಯಗಳು ಗೊತ್ತಾದದ್ದೇನು, ಟ್ರಂಪ್ ಅವರ ಯಾವುದೇ ಮಾತುಗಳನ್ನ ಆ ಪುತಿನ್ ಒಪ್ಪುಕೊಳ್ಳಿಲ್ಲ. ಅವ್ರದ್ದು ಒಂದೇ ಮಾತು, ಯುಕ್ರೇನ್ ನ್ಯಾಟೋಗೆ ಸೇರಬಾರದು. ಆಯ್ತು, ನಾವು ಈ ಯುದ್ಧವನ್ನ ನಿಲ್ಲಿಸಲೇಬೇಕು, ಹೌದು ನಮಗೂ ಬೇಕು ಯುದ್ಧ ನಿಲ್ಲಬೇಕಾಗಿದೆ ಅಂತ, ಆದ್ರೆ ಯುಕ್ರೇನ್ ನ್ಯಾಟೋಗೆ ಸೇರಬಾರದು. ಈ ಕಂಡೀಷನ್ ಅನ್ನ ತೆಗೆಸಿ ಹಾಕೋದಕ್ಕೆ ಟ್ರಂಪ್ ಕೈಲಿ ಆಗಲಿಲ್ಲ. ಆಯ್ತಾ, ಆದ್ರೆ ಅನಂತರ ಇನ್ನು ಕೆಲವು ರಿಪೋರ್ಟ್ ಹೇಳ್ತಾ ಇದ್ದಾರೆ, ಬರ್ತಾ ಇವೆ. ಅದರ ಹೊರತಾಗಿ ಯುಕ್ರೇನ್ ಬಗ್ಗೆ ಮತ್ಯಾವ ಮಾತುಗಳು ನಡೀಲಿಲ್ಲ. ಪುತಿನ್ ಮತ್ತೆ ಟ್ರಂಪ್ ಮಧ್ಯೆ ನಡೆದದ್ದು ರಷ್ಯಾ ಅಮೆರಿಕ ಮುಂದೆ ಹೇಗೆ ಒಂದಕ್ಕೊಂದು ವರ್ತಿಸಬೇಕು ಅಂತ. ಅಂದ್ರೆ ಇದ್ದಕ್ಕಿದ್ದಾಗೆ ಟೆನ್ಷನ್ ಶುರು ಹೋಗಿತ್ತಲ್ಲ ಟ್ರಂಪ್ ಅವರ ನೀತಿಗಳಿಂದಾಗಿ. ಅದನ್ನ ಮುಂದಕ್ಕೆ ತಗೊಂಡೋಗಬಾರದು. ಅಂದ್ರೆ ರಷ್ಯಾ ಮತ್ತೆ ಅಮೆರಿಕ ನಡುವೆ ಯಾವುದೇ ಟೆನ್ಷನ್ ಇರಬಾರದು. ಇನ್ಫ್ಯಾಕ್ಟ್ ಒಂದು ಹಂತದಲ್ಲಿ ಯುಕ್ರೇನ್ನ ಹಿತಾಸಕ್ತಿಗಳನ್ನ, ನ್ಯಾಟೋದ ಹಿತಾಸಕ್ತಿಗಳನ್ನ ಎರಡನ್ನೂ ಸಹ ಟ್ರಂಪ್ ಬಲಿಗೊಡೋದಕ್ಕೂ ಸಿದ್ಧ ಆಗಿದ್ರು. ಅಂದ್ರೆ ರಷ್ಯಾದ ವಿರುದ್ಧದ ಸಂಘರ್ಷವನ್ನ ಒಂದು ವಿಪರೀತದ ಹಂತಕ್ಕೆ ತಗೊಂಡೋಗೋದಕ್ಕೆ ಟ್ರಂಪ್ ತಯಾರಾಗಿರ್ಲಿಲ್ಲ. ಅದನ್ನ ಶುರು ಮಾಡಿದವರು ಅವರೇ, ಆದ್ರೆ ಅದು ಒಂದು ಹಂತವನ್ನು ದಾಟಿ ಹೋಗಬಾರದು ಅನ್ನೋ ನೀತಿಯನ್ನ ಅನುಸರಿಸಿದವರು ಸಹ ಟ್ರಂಪ್. ಆಯ್ತಾ, ಪುತಿನ್ ಹೇಗೆ ಬಿಹೇವ್ ಮಾಡಿದ್ರು? ಇನ್ಫ್ಯಾಕ್ಟ್ ಎರಡು ವಿಷಯಗಳನ್ನ ನಾನು ಹೇಳ್ತೀನಿ ಸಾಂಕೇತಿಕವಾಗಿ. ಒಂದು, ಟ್ರಂಪ್ ಹೇಳಿದಾಗ ನಾವು ಮತ್ತೆ ಭೇಟಿಯಾಗುವ ಮೈ ಫ್ರೆಂಡ್ ವ್ಲಾದಿಮಿರ್ ಅಂದಾಗ ಪುತಿನ್ ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಮಾತಾಡೋದಿಲ್ಲ, ಆದ್ರೆ ಅವರು ಇಂಗ್ಲಿಷ್ ಉತ್ತರ ಕೊಟ್ಟರು, ಎಸ್ ವಿ ವಿಲ್ ಮೀಟ್ ಇನ್ ರಷ್ಯಾ ಅಂತ. ಆಯ್ತಾ, ಅಂದ್ರೆ ರಷ್ಯಾದಲ್ಲಿ ಭೇಟಿಯಾಗೋಣ ಅಂತ. ಅಂದ್ರೆ ನಾನೀಗ ನಿಮ್ಮ ದೇಶಕ್ಕೆ ಬಂದಿದ್ದೆ, ನೆಕ್ಸ್ಟ್ ನೀವು ಅಲ್ಲಿಗೆ ಬರಬೇಕು ಅಂತ. ಅದನ್ನ ಟ್ರಂಪ್ ಹೇಳಿದ್ದೇನು, ಓಕೆ ಓಕೆ ಫೈನ್ 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 ವಿ ವಿಲ್ ಸಿ ಅನ್ನೋ ತರದಲ್ಲಿ. ಆ ನಂತರ ಪುತಿನ್ ಮತ್ತೊಂದು ಕೆಲಸವನ್ನು ಮಾಡಿದ್ರು. ಅಲಾಸ್ಕಾದಲ್ಲಿರುವಂತ ರಷ್ಯನ್ ಸೈನಿಕರ ಸಮಾಧಿಗೆ ಭೇಟಿ ಇಟ್ಟು ಅಲ್ಲಿ ಪುಷ್ಪಗುಚ್ಛಗಳನ್ನು ಇಟ್ಟರು. ರಷ್ಯನ್ ಸೈನಿಕರು ಏನ್ ಮಾಡ್ತಾ ಇದ್ರು ಅಲ್ಲಿ ಅಂತ ನೀವು ಕೇಳ್ಬೋದಾ? ಇನ್ಫ್ಯಾಕ್ಟ್ ಆಕ್ಚುಲಿ 1867ನೇ ಇಸ್ವಿಗೆ ಮೊದಲು ಅಲಾಸ್ಕಾ ರಷ್ಯಾದ ಟೆರಿಟರಿ ಆಗಿತ್ತು. ಆ ಆ ಆ ವರ್ಷ ಅಮೆರಿಕ ಅದನ್ನ ರಷ್ಯಾದಿಂದ ಕೊಂಡುಕೊಂಡು ಬಿಡ್ತು. ಓಕೆ, ಹೀಗಾಗಿ ಆ ರಷ್ಯನ್ ಟೆರಿಟರಿ ಅಮೆರಿಕದ ಭಾಗ ಆಯಿತು. ಹೀಗಾಗಿ ರಷ್ಯನ್ ಸೋಲ್ಜರ್ಸ್ ಆವಾಗಲೂ ಇದ್ರು ಅಲ್ಲಿ ಆ ಸಮಯದಲ್ಲಿ. ಅನಂತರ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲೂ ಸಹ ರಷ್ಯನ್ ಸೋಲ್ಜರ್ಸ್ ಅಲ್ಲಿ ಅಲೈಡ್ ಪವರ್ಸ್ ಅದರ ಭಾಗವಾಗಿ ಅಲ್ಲಿದ್ದರು ಆಯ್ತಾ. ಹೀಗಾಗಿ ಅಲ್ಲಿ ರಷ್ಯನ್ ಸೈನಿಕರ ಸಮಾಧಿಗಳಿದ್ವು. ಸೊ ಪುತಿನ್ ಜಗತ್ತಿಗೆ ಕಾಣೋ ಹಾಗೆ ರಷ್ಯನ್ ಸೈನಿಕರ ಅಲಾಸ್ಕದಲ್ಲಿರುವಂತ ರಷ್ಯನ್ ಸೈನಿಕರ ಸಮಾಧಿ ಮೇಲೆ ಪುಷ್ಪಗುಚ್ಛಗಳನ್ನಿಟ್ರು. ರಷ್ಯಾದಲ್ಲಿ ಅವರು ಬಹಳ ಬಹಳ ಜನಪ್ರಿಯರಾಗ್ಬಿಟ್ರು. ಆದ್ರೆ ಟ್ರಂಪ್ ವಾಪಸ್ಸು ಓಡ್ ಬಂದು ನೇರ ಫಾಕ್ಸ್ ಟಿವಿ ಅಂದ್ರೆ ರಿಪಬ್ಲಿಕನ್ರ ಪರವಾಗಿರುವಂತ ಟಿವಿ, ಅಲ್ಲಿ ಕೂತ್ಕೊಂಡು ಅಮೆರಿಕನ್ರಿಗೆ ಸಮಜಾಯಿಷಿ ಕೊಡೋದಕ್ಕೆ ಶುರು ಮಾಡಿದ್ರು. ಆಯ್ತಾ, ಇಲ್ಲಿ ಎಲ್ಲ ಯಶಸ್ವಿ ಆಯ್ತು, ನಾವು ಮಾತಾಡಿದ್ದೀವಿ, ಹಿತಾಸಕ್ತಿಗಳನ್ನ ಕಾಪಾಡ್ಕೋತಾ ಇದ್ದೀವಿ ಅಂತ. ಆದ್ರೆ ಅನಂತರ ನಾವು ಬಂದಂತ ಅಭಿವರ್ಗಳು ಏನಂತ ಹೇಳಿದ್ರೆ, ರಷ್ಯಾ ವಿರುದ್ಧ ಟ್ರಂಪ್ ಯಾವುದೇ ಅಗ್ರೆಸಿವ್ ಮೂವ್ ಮಾಡೋದಕ್ಕೆ ಈಗ ತಯಾರಾಗಿಲ್ಲ. ಪಾಯಿಂಟ್ ನಂಬರ್ 1. 2, ಅವರು ಅಧಿಕಾರಕ್ಕೆ ಬಂದಾಗ ಏನು ಹೇಳ್ತಾ ಇದ್ರೋ ಅಂದ್ರೆ, ಈಗಾಗಲೇ ರಷ್ಯಾ ಯುಕ್ರೇನ್ನಲ್ಲಿ ಏನೇನ್ ಟೆರಿಟರಿಗಳನ್ನ ಆಕ್ಯುಪೈ ಮಾಡ್ಕೊಂಡಿದೆ, 20% ಆಫ್ ಯುಕ್ರೇನಿಯನ್ ಟೆರಿಟರಿ, ಅದನ್ನ ರಷ್ಯಾನೇ ಇಟ್ಕೋಬಹುದು. ಈ ಮಾತನ್ನ ಅವರು ಆ ಜನವರಿನಲ್ಲಿ ಅಧಿಕಾರಕ್ಕೆ ಬರೋ ಸಮಯದಲ್ಲೂ ಹೇಳಿದ್ರು. ಆನಂತರ ಅವರು ಪೂತಿನ್ ವಿರುದ್ಧ ತಿರುಗಿ, ರಷ್ಯಾದ ವಿರುದ್ಧ ತಿರುಗಿ, ಯುಕ್ರೇನ್ ಪರವಾಗಿ ಮಾತಾಡ್ತಾ ಯುಕ್ರೇನ್ಗೆ ಆರ್ಮ್ಸ್, ಇವನ್ ಲಾಂಗ್ ರೇಂಜ್ ಮಿಸೈಲ್ಗಳನ್ನ ಸಪ್ಲೈ ಮಾಡೋದಕ್ಕೆ ಹೊರಟಿದ್ರು. ಪೂರ್ತಿ ಯುಕ್ರೇನ್ ಪರವಾಗಿ ತಿರುಗಿಬಿಟ್ಟಿದ್ರು ಟ್ರಂಪ್. ಈಗ ವಾಪಸ್ ಸ್ಕ್ವೇರ್ 1, ಅವರು ಪುನಃ ರಷ್ಯಾದ ಪರವಾಗಿ ತಿರುಗಿದ್ದಾರೆ. ಅಂದ್ರೆ ರಷ್ಯಾ ವಿರುದ್ಧ ಅಮೆರಿಕ ಟೆನ್ಷನ್ ಜಾಸ್ತಿ ಮಾಡ್ಕೋಬಹುದು, ಪಾಯಿಂಟ್ ನಂಬರ್ 1. ಮತ್ತೆ ರಷ್ಯಾ ಯುಕ್ರೇನ್ ಅಲ್ಲಿ ಏನೇನ್ ಟೆರಿಟರಿ ಆಕ್ಯುಪೈ ಮಾಡ್ಕೊಂಡಿದೆಯೋ
ಅದನ್ನು ಇಟ್ಕೋಬಹುದು. ಯುಕ್ರೇನ್ ಅದಕ್ಕೆ ಒಪ್ಕೋಬೇಕು ಅನ್ನೋ ಹಂತಕ್ಕೆ ಟ್ರಂಪ್ ಬಂದಿದ್ದಾರೆ. ಇದು ಏನು ಹೇಳುತ್ತೆ ಅಂದ್ರೆ ಟ್ರಂಪ್ ತಮ್ಮ ನಡೆಗಳನ್ನು ಮತ್ತೆ ಮತ್ತೆ ಬದಲಾಯಿಸ್ತಾರೆ. ಹೀಗೆ ಕಳೆದ 6 ತಿಂಗಳಲ್ಲಿ 7 ತಿಂಗಳಲ್ಲಿ ಅದು ಈಗ ಬದಲಾಯಿಸಿ ಅಂದ್ರೆ ರಷ್ಯಾ ಪರವಾಗಿದ್ದು ಯುಕ್ರೇನ್ ಪರವಾಗಿ ತಿರುಗಿ ಮತ್ತೆ ಈಗ ರಷ್ಯಾ ಪರವಾಗಿ ತಿರುಗ್ತಾ ಇದ್ದಾರೆ. ಇದು ಎಷ್ಟು ದಿನ ನಡೀತದೆ ಅಂತ ನಾವು ನೋಡಬೇಕು. ಮುಂದಿನ ಮೀಟಿಂಗ್ ಯಾವಾಗ ಆಗ್ತದೆ ಅನ್ನೋದನ್ನ ನಾವು ನೋಡಬೇಕು. ಹೀಗಾಗಿ ಏನಂದ್ರೆ ಒಟ್ಟಾರೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಟಫ್ ನೆಗೋಷಿಯೇಟರ್ ಆಗಿ ಅಥವಾ ತನ್ನ ದೇಶದ ಹಿತಾಸಕ್ತಿಗಳನ್ನ ಸರಿಯಾಗಿ ಮುಂದಿಟ್ಟದ್ದು ಪೂತಿನ್. ಅದಕ್ಕೆ ಪ್ರತಿಯಾಗಿ ಆ ಪೂತಿನ್ ಅವರಿಂದ ತನಗೆ ಏನು ಪಡ್ಕೋಬೇಕು ಅನ್ನೋದ್ರಲ್ಲಿ ಟ್ರಂಪ್ ವಿಫಲ ಆದರು. ಅದಕ್ಕೆ ಕಾರಣ ತನಗೆ ಏನು ಬೇಕು ಅನ್ನೋದೇ ಟ್ರಂಪ್ಗೆ ಗೊತ್ತಿರಲಿಲ್ಲ. ಆಯ್ತಾ, ಅವ್ರು ಏನನ್ನ ಬಯಸಿದ್ರು. ಸೊ ಆಕ್ಚುಲಿ ತಮ್ಮ ನೀತಿಗಳನ್ನ ಕಳೆದ 7 ತಿಂಗಳಲ್ಲಿ ಮತ್ತೆ ಮತ್ತೆ ಬದಲಾಯಿಸೋರು ಈಗಲೂ ಆಕ್ಚುಲಿ ಅವರ ನಿರ್ದಿಷ್ಟವಾದ ನೀತಿ ಏನು ಅನ್ನೋದು ಬಹುಶಃ ಪೂತಿನ್ ಗೊತ್ತಾಯ್ತು ಅಂತ ಕಾಣ್ತದೆ. ಲೆಟ್ಸ್ ನಾಟ್ ಟೇಕ್ ದಿಸ್ ಮ್ಯಾನ್ ಸೀರಿಯಸ್ಲಿ ಅಂತ. ಆಯ್ತಾ, ಜಗತ್ತು ಸಹ ಸೀರಿಯಸ್ ತಗೊಳ್ಳಿಲ್ಲ. ಮತ್ತೆ ಯುಕ್ರೇನ್ ಮತ್ತೊಮ್ಮೆ ಒನ್ಸ್ ಅಗೇನ್ ಯುಕ್ರೇನ್ ಅಂಡ್ ಜೆಲೆನ್ಸ್ಕಿ ಫೀಲ್ ಬಿಟ್ರೇಡ್. ಆಯ್ತಾ, ಸೊ ಅಲ್ಲಿ ಇದ್ರ ಬಗ್ಗೆ ಇನ್ನು ಪೂರ್ಣ ಚಿತ್ರ ನಮಗೆ ಏನು ಸಿಗಬೇಕಾಗಿದೆ ಅಂತ ಹೇಳಿದ್ರೆ, ಇವತ್ತು ಜೆಲೆನ್ಸ್ಕಿ ವೈಟ್ ಹೌಸ್ ಇದ್ದಾರೆ, ಟ್ರಂಪ್ ಅವ್ರ ಜೊತೆ ಭೇಟಿ ಆಗೋದಕ್ಕೆ. ಆಯ್ತಾ, ಅದು ಇದ್ದಕ್ಕಿದ್ದಾಗೆ ಕೆಲವು ಯುರೋಪಿಯನ್ ಲೀಡರ್ ಸಹ ಅನೌನ್ಸ್ ಮಾಡಿಬಿಟ್ರು ನಿನ್ನೆ, ನಾವು ಹೋಗ್ತೀವಿ ಜೆಲೆನ್ಸ್ಕಿ ಜೊತೆ ನಿಲ್ಲಂತ. ಫ್ರೆಂಚ್ ಪ್ರೆಸಿಡೆಂಟ್, ಮ್ಯಾಕ್ರೋ, ಜರ್ಮನ್ ಪ್ರೆಸಿಡೆಂಟ್, ಓಕೆ, ಮೆಟ್ಚ್, ಮತ್ತೆ ಇವರು ಸಹ ಎಂಥದ್ದು ಫಿನಿಶ್ ಪ್ರೆಸಿಡೆಂಟ್ ಅವರು, ದೆನ್ ಇಟಾಲಿಯನ್ ಪ್ರೈಮ್ ಮಿನಿಸ್ಟರ್, ದೆನ್ ಯುರೋಪಿಯನ್ ಯೂನಿಯನ್ ಪ್ರೆಸಿಡೆಂಟ್ ಉರ್ಸುಲಾ ವ್ಯಾಂಡರ್ಲೇನ್ ಆಕೆ, ಮತ್ತೆ ನ್ಯಾಟೋ ಸೆಕ್ರೆಟರಿ ಜನರಲ್ ಮಾರ್ಕ್ ರಟ್, ಇವರೆಲ್ಲವೂ ನಾವು ಹೋಗ್ತೇವೆ, ನಾವು ಆಕ್ಚುಲಿ ಜೆಲೆನ್ಸ್ಕಿ ಜೊತೆಲಿ ನಾವು ಸೇರ್ಕೊಂಡು ಟ್ರಂಪ್ ಜೊತೆ ಮಾತಾಡ್ತೀವಿ ಅಂತ. ಇವರೆಲ್ಲರ ಮಾತುಗಳ ನಡುವೆ ಟ್ರಂಪ್ ಪರವಾಗಿ ಬಂದಿರುವಂತ ಒಂದೇ ಒಂದು ದನಿ ಅಂದ್ರೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಅವರದ್ದು. ಆಕ್ಚುಲಿ ಕಿಯರ್ ಸ್ಟಾರ್ಮರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಹೌದು ಪೂತಿನ್ ಜೊತೆ ಮಾತಾಡ್ತಾ ಟ್ರಂಪ್ ಯುರೋಪ್ನ ಸ್ಟ್ಯಾಂಡ್ ಅನ್ನ, ಯುಕ್ರೇನ್ ಸ್ಟ್ಯಾಂಡ್ ಅನ್ನ ಸರಿಯಾಗಿ ಮುಂದಿಟ್ಟಿದ್ದಾರೆ, ನಾವು ಅದನ್ನ ನಾವು ಸಮರ್ಥಿಸ್ತೀವಿ ಅಂತ. ಸ್ಟಾರ್ಮರ್ ಏನ್ ಹೇಳ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ, ಬಹುಶಃ ಅವ್ರಿಗೂ ಗೊತ್ತಿಲ್ಲ. ಆದ್ರೆ ಉಳಿದ ಯುರೋಪಿಯನ್ ನಾಯಕರು ಇವತ್ತು ಜೆಲೆನ್ಸ್ಕಿ ಜೊತೆ ಕೂತ್ಕೊಂಡು ಟ್ರಂಪ್ ಅವ್ರನ್ನ ಭೇಟಿ ಆಗ್ತಾರಲ್ಲ, ಯುರೋಪಿಯನ್ ನಾಯಕರು ಇದ್ದಕ್ಕಿದ್ದಾಗ ನಾವು ಹೊರಡ್ತೀವಿ ಅಂತ ಅನೌನ್ಸ್ ಮಾಡಿದಾರಲ್ಲ, ಅವ್ರಿಗೆ ಬಹುಶಃ ಗೊತ್ತಿದೆ ಆಯ್ತಾ ಏನ್ ನಡೀತೋ ಆಂಕೋರೇಜ್ ಅಲ್ಲಿ ಅಂತ. ಸೊ ಹೀಗಾಗಿ ನಾವು ಪೂರ್ಣ ಪರಿಣಾಮವನ್ನ ನೋಡಬೇಕಾದ್ರೆ ಇಂದಿನ ಯುರೋಪಿಯನ್ ಲೀಡರ್ಸ್ ಮತ್ತು ಟ್ರಂಪ್ ನಡುವಿನ ಮಾತುಕತೆ ಇದೆಯಲ್ಲ, ಅದನ್ನ ನಾವು ಕಾದ್ ನೋಡಬೇಕು. ಅಲ್ಲಿ ಅದು ಬರೋದಕ್ಕೂ ಮೊದಲೇ ಅಲಾಸ್ಕಾ ಬಗ್ಗೆ ಹೇಳೋದಾದ್ರೆ, ಟ್ರಂಪ್ ತಮ್ಮ ಸ್ಟ್ಯಾಂಡ್ ಅನ್ನ ಬದಲಾಯಿಸಿಕೊಂಡು ರಷ್ಯನ್ ಪರವಾಗಿ ತಿರುಗಿಬಿಟ್ರು ಅನ್ನೋದು ಏನ್ ಹೇಳುತ್ತೆ ಅಂದ್ರೆ, ಪೂತಿನ್ ಒನ್ ದಿಸ್ ರೌಂಡ್, ಟ್ರಂಪ್ ಲಾಸ್ಟ್ ವಿತ್ ಎ ಬಿಗ್ ಮಾರ್ಜಿನ್, ಇಷ್ಟನ್ನು ಹೇಳ್ಬೋದು. ಸ್ಟಿಲ್ ಲೆಟ್ ಅಸ್ ವೇಟ್ ಫಾರ್ 12 more hours. ಇನ್ನು 12 ಗಂಟೆ ವೇಟ್ ಮಾಡಿದ್ರೆ ನಮಗೆ ಆ ಮೀಟಿಂಗ್ ನಲ್ಲಿ ಏನ್ ರಿಸಲ್ಟ್, ಏನ್ ಮಾತುಕತೆ ಆಗ್ತದೆ. ಕೊನೆಗೆ ಮತ್ತೊಮ್ಮೆ ಜೆಲೆನ್ಸ್ಕಿ ಅವರನ್ನ ಟ್ರಂಪ್ ಬೈತಾರ, ಆಗ ಮಾಡಿದ್ರಲ್ಲ 6 ತಿಂಗಳಿಂದ, ಅವ್ರ ಜೊತೆನಲ್ಲಿ ಯುರೋಪಿಯನ್ ಲೀಡರ್ಸು ಬೈಸ್ಕೊಂಡ್ರೆ ಆಕ್ಚುಲಿ ಅವ್ರ ಪರಿಣಾಮ ಏನಿರ್ತದೆ, ಅವ್ರ ರಿಯಾಕ್ಷನ್. ಲೆಟ್ಸ್ ವೇಟ್.